ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವನಜ ಅವ್ರು ಕಾಲ್ ಮಾಡಿದ್ರು. ಜನಾರ್ದನ್ ಅವರು ಆಶ್ರಮಕ್ಕೆ ಹೋಗಿದ್ದಾರೆ. ಪೂರ್ಣಿ ಮತ್ತೆ ಮಗು ಬಗ್ಗೆ ವಿಚಾರಿಸ್ತಿದ್ದಾರೆ. ಇಲ್ಲಿವರೆಗೂ ಪೂರ್ಣಿಗೇನು ತೊಂದರೆ ಆಗದಿರೋ ಹಾಗೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಇನ್ನು ದೇವ್ರಿಗೆ ಬಿಟ್ಬಿಡೋಣ, ಏನಾಗುತ್ತೋ ಆಗಲಿ. ನನಗಂತೂ ಪೂರ್ಣಿ ನೆನೆಸ್ಕೊಂಡ್ರೆ ತುಂಬ ಭಯ ಆಗ್ತಾ ಇದೆ. ಜನಾರ್ದನ್ ಅವ್ರ ಉದ್ದೇಶ ಏನಾದರೂ ಪೂರ್ಣಿಗೆ ಗೊತ್ತಾದರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೋ ಏನೋ. ಖಂಡಿತ ನೋವಾಗುತ್ತೆ. ತಂದೆ ತಾಯಿನ ಇಷ್ಟು ವರ್ಷದಿಂದ ಹುಡುಕ್ತಾ ಇರೋಳಗೆ ತಂದೆ ಆದವನು ತನ್ನ ಕೆಟ್ಟ ಸ್ವಾರ್ಥಕ್ಕೆ ತನ್ನನ್ನು ಹುಡುಕ್ತಾ ಇದ್ದಾನೆ ಅಂತ ಗೊತ್ತಾದರೆ ನೊಂದ್ಕೊಳ್ದೇ ಇರ್ತಾಳ. ಆದರೆ ಪೂರ್ಣಿ ಒಳ್ಳೆ ಗುಣ ಜನಾರ್ದನ್ನ ಬದಲಾಯಿಸ್ಬೇಕು. ಅವನಿಗೆ ಒಳ್ಳೆ ಬುದ್ಧಿ ಬರಬೇಕು. ಹೌದು, ಜನಾರ್ದನ್ ಅವ್ರು ಬದಲಾದ್ರೆ ಸಾಕು, ಪೂರ್ಣಿಗೆ ತಂದೆ ತಾಯಿ ಪ್ರೀತಿ ಸಿಗುತ್ತೆ. ಇವತ್ತವಳು ಅಪ್ಪ ಅಮ್ಮನ ನೆನಪು ಮಾಡಿಕೊಂಡು ತುಂಬ ದುಃಖ ಪಡ್ತಾ ಇದ್ಲು. ಅವಳ ದುಃಖನ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ಪಾಪ, ದೇವ್ರು ಯಾಕೆ ಅವಳಿಗೆ ಅಷ್ಟು ನೋವುಗಳನ್ನ ಕೊಡ್ತಿದ್ದಾನೋ ಏನೋ. ಯೋಚನೆ ಮಾಡಬೇಡಿ ತುಳಸಿಯವರೇ. ಮನುಷ್ಯನಿಗೆ ದೇವರು ಕೊಡೋ ಕಷ್ಟಗಳನ್ನು ಯಾರಿಂದಲೂ ದೂರ ಮಾಡೋದಕ್ಕಾಗೋದಿಲ್ಲ. ಆದರೆ ಆ ಕಷ್ಟಗಳನ್ನು ಎದುರಿಸೋದಕ್ಕೆ ನಾವು ಅವ್ರ ಜೊತೆ ನಿಲ್ಬೋದು. ವನಜಾದೇವಿ ಅವರೇ, ಈ ಮನೆ ಮಹಾರಾಣಿಯವರೇ. ಈ ಮಹಾರಾಣಿನ ಮದುವೆ ಆಗಿದ್ದು ನಾನು ಮಹಾರಾಜ. ಏನು ಅಂತ ನಿಂಗೆ ಗೊತ್ತಾದ್ರೆ ನೀನು ತುಂಬಾ ಖುಷಿ ಆಗ್ತೀಯ. ವನಜ, ನನಗೆ ಸ್ವೀಟ್ ತಿನ್ನಬೇಕು ಅನಿಸ್ತಿದೆ. ತರ್ತೀಯ? ಸ್ವೀಟ್ ತಿನ್ಬೇಕಾಗಿರೋದು ನೀನು. ನನ್ನ ಈ ಸಂತೋಷಕ್ಕೆ ಕಾರಣನೂ ನೀನೇ. ನೀನು ದೇವ್ರ ಪೂಜೆ ಮಾಡಿ ಏನೆಲ್ಲ ಬೇಡ್ಕೊಂಡಿದ್ಯಾ, ಆದ್ರೆ ನಿನ್ನ ದೇವರು ಅಸ್ತು ಅಂದಿದ್ ಮಾತ್ರ ಸ್ವಾಮಿ ನನಗೆ. ವಿಷಯ ಏನು ಅಂತ ಹೇಳಿ, ಯಾಕೆ ಹೀಗೆ ಒಟ್ಟಾಗಿ ಮಾತಾಡ್ತಿದ್ದೀರಾ? ಸಂತೋಷಕ್ಕೆ ಈ ವಿಷಯ ಕೇಳಿದ್ರೆ ನಿಂಗೂ ಸಂತೋಷ ಆಗತ್ತೆ. ಆದ್ರೆ ಆ ಸಂತೋಷದ ಬದಲು ನಿಂಗೆ ನಾನೊಂದು ಸರ್ಪ್ರೈಸ್ ಕೊಡ್ತೀನಿ. ಅದಕ್ಕೆ ಈಗ ನಿಂಗೆ ಯಾವ ವಿಷಯ ಹೇಳಿಲ್ಲ, ನಾಳೆವರೆಗೂ ವೇಟ್ ಮಾಡು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.